ಬಳ್ಳಾರಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಸತ್ಯನಾರಾಯಣ ಪೇಟ್ ಅಂಡರ್ ಪಾಸ್ ಜಲಾವೃತ ಆಗಿದೆ. ಸಂಡೂರಿನ ಮೈನಿಂಗ್ ಏರಿಯಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ನೀರಿನಲ್ಲಿ ಮುಳುಗಡೆಯಾದಂತಹ ಮೈನಿಂಗ್ ಲಾರಿಗಳು, ಕೆಂಪು ನೀರಲ್ಲಿ ಲಾರಿಗಳು ಮುಳುಗಿದಾಗ ಚಾಲಕರು ಕಂಗಾಲಾಗಿದ್ದಾರೆ. ಮಳೆ ನೀರಲ್ಲಿ ಭಾಗಶಃ ಜಲಾವೃತವಾಗಿರುವಂತಹ ಲಾರಿಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸತ್ಯನಾರಾಯಣ ಪೇಟ್ ಅಂಡರ್ ಪಾಸ್ ಜಲಾವೃತವಾಗಿರುವಂತಹ ದೃಶ್ಯ. ಮತ್ತೊಂದು ಕಡೆ ಮಳೆ ನೀರಲ್ಲಿ ಯಾವ ರೀತಿಯಾಗಿ ಲಾರಿಗಳು ಸಿಲುಕಾಕೊಂಡಿದ್ದಾವೆ ಅನ್ನುವಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಭಾಗಶಃ ಲಾರಿಗಳು ಮುಚ್ಚೋಗಿದ್ದಾವೆ. ಮೈನಿಂಗ್ ನಡೆಯುವಂತಹ ಜಾಗ ಆಗಿದ್ರಿಂದಾಗಿ ಕೆಂಪು ನೀರು ಸಂಪೂರ್ಣವಾಗಿ ಅದರಲ್ಲಿ ಲಾರಿಗಳು ಈ ರೀತಿಯಾಗಿ ಭಾಗಶಃ ಮುಳುಗಡೆ ಆಗಿರೋದ್ರಿಂದಾಗಿ ಅದನ್ನ ಅಲ್ಲಿಂದ ಹೊರಗಡೆ ತೆಗೆಯೋದಕ್ಕೂ ಸಹ ಪರದಾಡ್ತಾ ಇದ್ದಾರೆ. ಡ್ರೈವರ್ಸ್ ಕಂಗಾಲಾಗಿದ್ದಾರೆ. ಮಳೆ ಆರ್ಭಟದಿಂದಾಗಿ ಹಳ್ಳ ಕೊಳ್ಳಗಳೊಂದ್ ಕಡೆ ಉಕ್ಕಿ ಹರಿತಾ ಇದ್ರೆ, ಅಂಡರ್ ಪಾಸ್ಗಳಲ್ಲಿ ನೀರು ಈ ರೀತಿಯಾಗಿ ತುಂಬಿಕೊಂಡಿದೆ. ಮತ್ತೊಂದ್ ಕಡೆ ಮೈನಿಂಗ್ ನಡೀತಾ ಇದ್ದಂತಹ ಜಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದ್ರಿಂದಾಗಿ ಅಲ್ಲಿದ್ದಂತಹ ಲಾರಿಗಳು ಭಾಗಶಃ ಮುಳುಗಡೆ ಆಗಿದ್ದಾವೆ. ಅದನ್ನ ತೆಗೆಯೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಡ್ರೈವರ್ಸ್. ಬಳ್ಳಾರಿ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿ ಸುರಿದಂಥ ಮಳೆಯ ಪರಿಣಾಮ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ನಾವಿಲ್ಲಿ ನನ್ನ ಬಲವರ್ತಿರುವುದು ನಾವೀಗ ಬಳ್ಳಾರಿ ನಗರ ಪ್ರದೇಶ ಇರತಕ್ಕಂಥ ಸತ್ಯನಾರಾಯಣಪೇಟೆ ಅಂಡರ್ ಪಾಸಲ್ಲಿ ಏನಿದ್ದೇವೆ. ಸಂಪೂರ್ಣವಾಗಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆ ವಾಹನಗಳ ಸವಾರರು ಕೂಡ ಸಾಕಷ್ಟು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಏನು ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕಾದಾಗ ಕೂಡ ಸಾಕಷ್ಟು ವಿಘ್ನಗಳು ನಿರ್ಮಾಣ ಆಗಿದ್ವು. ಯಾಕಂದರೆ ನೀರು ಹೊರಗಡೆ ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆದರೂ ಕೂಡ ಇದು ಪ್ರತಿ ಬಾರಿ ಅಂದರೆ ನಿನ್ನೆ ಬಂದಿರತಕ್ಕಂಥ ಭಾರಿ ಮಳೆ ಆಗಿರ್ಬೋದು, ಸದ್ಯಕ್ಕೆ ಸಣ್ಣ ಪುಟ್ಟ ಮಳೆ ಬಂದಾಗ ಕೂಡ ಇಂಥ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಸಾಮಾನ್ಯ ಅನ್ನೋಂಥ ಸ್ಥಿತಿ ಇದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಸಾಮಾನ್ಯವಾಗಿ ಹೆಚ್ಚು ಮಳೆ ಆಗೋದಿಲ್ಲ ಅಂತ ವಾಡಿಕೆ ಇದೆ. ಆದರೆ ನಿನ್ನೆ ರಾತ್ರಿ ಒಂದೇ ಅಷ್ಟಕ್ಕೆ ಸುರಿದಂಥ ಮಳೆಯ ಪರಿಣಾಮವಾಗಿ ಸಂಡೂರಲ್ಲಿ ಕೂಡ ಸಾಕಷ್ಟು ಮಳೆಯ ಅವಾಂತರ ಆಗಿದೆ. ಇದ್ರ ಜೊತೆಗೆ ಅಂತಂದರೆ ಬಳ್ಳಾರಿ ತಾಲೂಕಿನ ಏನು ಹಲವು ಗ್ರಾಮಗಳಲ್ಲಿ ಕೂಡ ಸಾಕಷ್ಟು ಮಳೆಯಾಗಿದೆ. ಸಾಕಷ್ಟು ಹೊಲ ಗದ್ದೆಗಳು ಕೂಡ ಜಲಾವೃತವಾಗಿದ್ದಾವೆ. ಇದ್ರ ಜೊತೆಗೆ ಅಂತಂದರೆ ಏನು ಬಳ್ಳಾರಿ ತಾಲೂಕಿನ ಶಂಕರಬಂಡಿ ಅನ್ನೋಂಥ ಗ್ರಾಮದಲ್ಲಿ ಏನು ಸಣ್ಣ ಕಿರುದಾದ ಸೇತುವೆಯನ್ನು ದಾಟ್ತಕ್ಕಂಥ ಅಂದರೆ ಆ ಸೇತುವೆ ದಾಟ್ತಕ್ಕಂಥ ಸಂದರ್ಭದಲ್ಲಿ ಹಳ್ಳದಲ್ಲಿ ಒಂದು ಕಾರು ಕೂಡ ಕೊಚ್ಕೊಂಡೋಗಿದೆ. ಏನು ಆರಂಭದಲ್ಲಿ ಏನು ಕಾರಲ್ಲಿದ್ದಂಥವ್ರು ನಾಪತ್ತೆಯಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿತ್ತು. ಆದರೆ ತದನಂತರ ನೀರಿನ ರಭಸದಿಂದಾಗಿ ಏನು ಕಾರನ್ನು ನದಿಯಲ್ಲೇ ಬಿಟ್ಟು ಅಂದರೆ ಹಳ್ಳದಲ್ಲೇ ಕಾರನ್ನು ಬಿಟ್ಟು ಹೊರಗಡೆ ಇಬ್ಬರು ಕೂಡ ಸೇವ್ ಆಗಿರ್ತಕ್ಕಂಥ ಘಟನೆ ನಡೆದಿದೆ. ಇದ್ರ ಜೊತೆಗೆ ಅಂದರೆ ಸಿರುಗುಪ್ಪ ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಕಂಪ್ಲಿ ಭಾಗ ಆಗಿರ್ಬೋದು ಮತ್ತು ಬಳ್ಳಾರಿ ತಾಲೂಕಿನಲ್ಲಿ ಮಳೆ ಅವಾಂತರ ಸಾಕಷ್ಟು ದೊಡ್ಡ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಏನು ಸದ್ಯಕ್ಕೆ ರೈತರಿಗೆ ಮಳೆ ಬೇಕಾಗಿರಲಿಲ್ಲ. ಅಂದರೆ ಈಗಿರ್ತಕ್ಕಂಥ ಸ್ಥಿತಿಯಲ್ಲಿ ಸದ್ಯ ನೀರಿನ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆ ಕೂಡ ಹಾನಿಯಾಗಿದೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಹೀಗಾಗಿ ಎಲ್ಲ ಒಂದು ಕಡೆ ಮಳೆ ಈ ಬಾರಿ ನಿರೀಕ್ಷಿತೆಗಿಂತಲೂ ಹೆಚ್ಚು ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ಸಾಕಷ್ಟು ಪರದಾಡ್ತಕ್ಕಂಥ ಸ್ಥಿತಿ ಬಳ್ಳಾರಿ ಜಿಲ್ಲೆಯಾದ್ಯಂತ ನಿರ್ಮಾಣವಾಗಿದೆ ಅನ್ನೋಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇನ್ನು ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಭಾರಿ ಅನಾಹುತ ತಪ್ಪಿದೆ. ಕಾರ್ಮಿಕರು ಸೇಫ್ ಆಗಿದ್ದಾರೆ. ಕಾರ್ಮಿಕರನ್ನ ಕರೆದೊಯ್ತಾ ಇದ್ದಂತಹ ಮಿನಿ ಗೂಡ್ಸ್ ಲಾರಿ ಪಿಚಾರಹಟ್ಟಿ ಹೊರವಲಯದ ಹಳ್ಳ ದಾಟುವಾಗ ಈ ದುರಂತ ಸಂಭವಿಸಿರೋದು. ಲಾರಿಯಲ್ಲಿದ್ದಂತಹ 10ಕ್ಕೂ ಹೆಚ್ಚು ಜನರನ್ನ ಚಾಲಕ ಕೆಳಗಿಳಿಸಿದ್ದಾನೆ. ಹೀಗಾಗಿ ಎಲ್ಲರೂ ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮಿನಿ ಗೂಡ್ಸ್ ಲಾರಿಯಲ್ಲಿ ಕಾರ್ಮಿಕರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇತ್ತು. ಈ ರೀತಿಯಾಗಿ ನೀರಿನ ತೀವ್ರತೆ ಹೆಚ್ಚಾಗಿದ್ರಿಂದಾಗಿ ತಕ್ಷಣ ಅಪಾಯದ ಅರಿವಾಗಿದೆ ಚಾಲಕನಿಗೆ. ಹಾಗಾಗಿ ಕಾರ್ಮಿಕರೆಲ್ಲರನ್ನೂ ಸಹ ಕೆಳಗಡೆ ಇಳಿಸಿದ್ದಾನೆ. ನಂತರದಲ್ಲಿ ಮಿನಿ ಲಾರಿ ಗೂಡ್ಸ್ ಏನಿತ್ತು ಅದು ಕೊಚ್ಕೊಂಡು ಹೋಗಿದೆ ನೀರಿನಲ್ಲಿ. ಇಲ್ಲೇ ಕಾಣಿಸ್ತಾ ಇದೆ ಮಿನಿ ಗೂಡ್ಸ್. ಎಲ್ಲರೂ ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ರೀತಿ ಹಳ್ಳದಲ್ಲಿ ಕೊಚ್ಚಿ ಹೋಗಿದೆ ಮಿನಿ ಲಾರಿ. ಲಾರಿಯಲ್ಲಿ 10ಕ್ಕೂ ಹೆಚ್ಚು ಜನ ಇದ್ರು. ತಕ್ಷಣ ಎಚ್ಚೆತ್ತುಕೊಂಡಂತಹ ಚಾಲಕ ಎಲ್ಲರನ್ನೂ ಸಹ ಕೆಳಗಿಳಿಸಿದ್ದಾನೆ. ಕೆಳಗಿಳಿದ ನಂತರ ಅವರು ಸಹ ನೋಡ್ತಾ ನಿಂತಿರುವಂತಹ ದೃಶ್ಯ ನೋಡ್ತಾ ಇದ್ರೆ. ಮತ್ತೊಂದು ಕಡೆ ಮಿನಿ ಗೂಡ್ಸ್ ಹಳ್ಳದಲ್ಲಿ ಕೊಚ್ಚಿ ಹೋಗಿದೆ. ಹಳ್ಳದ ಮೇಲೆ ಇದ್ದಂತಹ ಸೇತುವೆಯಲ್ಲಿ ಈ ಮಿನಿ ಲಾರಿ ಹೋಗ್ತಾ ಇತ್ತು. ಹಳ್ಳ ತುಂಬಿ ಹರಿತಾ ಇರೋದ್ರಿಂದ ರಸ್ತೆ ಮೇಲೆಲ್ಲ ನೀರು ಬಂದಿದೆ. ತೀವ್ರತೆ ಹೆಚ್ಚಾಯಿತು. ತಕ್ಷಣ ಚಾಲಕನಿಗೆ ಗೊತ್ತಾಗಿ ಅಲ್ಲಿನೇ ಲಾರಿಯನ್ನ ನಿಲ್ಲಿಸಿ ಎಲ್ಲರನ್ನ ಸಹ ಕೆಳಗಡೆ ಇಳಿಸಿದ್ದಾನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೀಗಾಗಿ ಪಿಚಾರಹಟ್ಟಿ ಹೊರವಲಯದ ಹಳ್ಳ ದಾಟುವಾಗ ನಡೆದಿರುವಂತಹ ದುರಂತ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.